ಹಲೋ ಎವ್ರಿವನ್, ಇವತ್ತು ಫಿಶ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈ ರೀತಿ ಒಂದು ಸಲ ಮಾಡಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ಇಲ್ಲಿ ನಾನು 2 kg ಫಿಶ್ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡಿ ಒಂದು 2-3 ಟೈಮ್ಸ್ ವಾಶ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ. ಈಗ ರುಬ್ಲಿಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ಫಸ್ಟು ಇಲ್ಲಿ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ನಂತರ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ 2 ಹಾಕ್ಕೊಳ್ಳಿ. ಆಮೇಲೆ ಮತ್ತು ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಮೆಣಸು, ಇದಿಷ್ಟನ್ನು ಸಹ ಅದರೊಳಗೆ ಸೇರಿಸ್ಕೊಳ್ಳಿ. ನಂತರ ಒಂದು ಇಡೀ ಸಾಂಬಾರು ಸೊಪ್ಪು, ಇದನ್ನು ಸಹ ನೀಟಾಗಿ ವಾಶ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಇದಿಷ್ಟನ್ನು ನಾವೇನು ಮಾಡ್ಕೋಬೇಕಂದ್ರೆ ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಜೊತೆಗೆ ಅರಿಶಿನ ಪುಡಿ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆವಾಗ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಇದನ್ನ ಹಾರಕ್ಕೆ ಬಿಡಿ. ಇದನ್ನು ಬಿಸಿಲೇ ಇದನ್ನ ಗ್ರೈಂಡ್ ಮಾಡಬಾರ್ದು. ಸೊ ಇದು ಸ್ವಲ್ಪ ಆರಿದ್ಮೇಲೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ತರ್ತರಿಯಾಗೆ ಪೇಸ್ಟ್ ಮಾಡಿಕೊಂಡ್ರೆ ಇದು ಚೆಂದ. ಇದು ಪೇಸ್ಟ್ ಮಾಡ್ಕೊಂಡೆ ಆದಮೇಲೆ ಒಂದು ಸ್ವಲ್ಪ ಇದನ್ನು ಸ್ವಲ್ಪ ಎತ್ತಿಟ್ಕೊಳ್ಳಿ. ಏನಕ್ಕಂದರೆ ನಮಗೆ ಒಗ್ಗರಣೆಗೆ ಬೇಕು ಇದು. ಸೊ ಇದನ್ನ ಸ್ವಲ್ಪ ಎತ್ತಿಟ್ಕೊಂಡು ನಂತರ 1 ಕಪ್ ಖಾರದ ಪುಡಿನ ಅದೇ ಪೇಸ್ಟ್ಗೆ ಸೇರಿಸ್ಕೊಳ್ಳಿ. ಇದು ಮನೆಯಲ್ಲೇ ಮಾಡಿಸಿರೋ ಖಾರದ ಪುಡಿ, ಅದಕ್ಕೆ ಹಾಕ್ಕೊಂಡು ಮತ್ತೆ ಅದನ್ನ ಪೇಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು. ಆಮೇಲೆ ಈ ಪೇಸ್ಟ್ಗೆ ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನ ನೆನೆ ಹಾಕಿಟ್ಕೊಂಡಿದ್ದೆ ನಾನು ಬಿಸಿನೀರಲ್ಲಿ. ಅದರದ್ದು ರಸನ ಈ ಪೇಸ್ಟ್ಗೆ ಸೇರಿಸ್ಕೊತಾ ಇದ್ದೀನಿ. ನಂತರ ಇನ್ನೊಂದು ಜಾರಿಗೆ ಸ್ವಲ್ಪ ಕಡಲೆ ಮತ್ತು ಒಂದು 3 ಚಿಕ್ಕ ಟೊಮ್ಯಾಟೊ ಹಾಗೂ ಕಾಯಿ ತುರಿ, ಇದಿಷ್ಟನ್ನ ಸೇರಿಸ್ಕೊಂಡು ಇದನ್ನು ಸಹ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಒಂದು ಬಾಣಲಿಗೆ ಒಂದು 2 ಟೀ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ ನಾವು ಎತ್ತಿಟ್ಕೊಂಡಿದ್ವಲ್ಲ ಸ್ವಲ್ಪ ಒಗ್ಗರಣೆಗೆ ಅಂತ, ಅದನ್ನು ಸೇರಿಸ್ಕೊಂಡು ಇದರಲ್ಲಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಮ್ಗೆ ಗೊತ್ತಾಗುತ್ತೆ, ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಂಥರ ಘಮ ಬರುತ್ತೆ. ಅದಾದ ನಂತರ ನಾವು ಆ ಪೇಸ್ಟ್ಗೆ ನಾವು ಹುಣಸೆ ರಸ ಸೇರಿಸ್ಕೊಂಡಿದ್ವಲ್ಲ ಅದನ್ನು ಇದಕ್ಕಿವಾಗ ಆ್ಯಡ್ ಮಾಡ್ಕೋಬೇಕು. ಇದನ್ನು ಆ್ಯಡ್ ಮಾಡಿಕೊಂಡು ಇದು ಫುಲ್ಲು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಹೈ ಫ್ಲೇಮಲ್ಲಿಟ್ಟು ಇದನ್ನು ಕುದಿಸ್ಕೋಬೇಕು. ಇವಾಗ ಇದು ಕುದೀತಾ ಇದೆ ನೋಡಿ, ಈ ರೀತಿ ಚೆನ್ನಾಗಿ ಒಂದು ಕುದಿ ಬರಬೇಕು. ಇದಾದಮೇಲೆ ನಾವು ಕಾಯಿ, ಕಡಲೆ ಮತ್ತು ಟೊಮೆಟೊನ ಹಾಕಿ ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇವಾಗ ಇದೊಂದು ಕುದಿ ಬಂದಮೇಲೆ ಇದಕ್ಕೆ ನಾವು ಸೇರಿಸ್ಕೋಬೇಕು. ಸೇರಿಸ್ಕೊಂಡಾದಮೇಲೆ ಇದನ್ನು ಸಹ ಒಂದು ಕುದಿ ಬರಬೇಕು. ಮತ್ತು ಇದನ್ನು ಚೆನ್ನಾಗಿ ಬೇಯಬೇಕು. ಖಾರ ಎಲ್ಲ ಹಿಡ್ದು ಇದು ಚೆನ್ನಾಗಿ ಒಂದು ಕುದಿ ಬರುತ್ತಲ್ಲ, ಆಮೇಲೆ ನಾವು ಇದಕ್ಕೆ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೀರು ಆ್ಯಡ್ ಮಾಡಿದ್ಮೇಲೆ ಇದನ್ನು ಹೈ ಫ್ಲೇಮಲ್ಲಿಟ್ಟು ನಾವು ಬೇಯಿಸ್ಕೋಬೇಕು. ಇವಾಗ ಇದು ಕುದೀತಾ ಇದೆ ನೋಡಿ, ಈ ಥರ ಕುದಿಯುವಾಗ ನಾವು ಇದಕ್ಕೆ ಫುಲ್ಲು ಎಲ್ಲ ಫಿಶ್ನೂ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಫಿಶ್ನೂ ಆ್ಯಡ್ ಮಾಡಿದ್ಮೇಲೆ ನಾವು ಇದಕ್ಕೆ ಸಾಲ್ಟನ್ನ ಸೇರಿಸ್ಕೋಬೇಕು. ನಮಗೆ ಎಷ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟನ್ನ ಇದಕ್ಕೆ ನಾವು ಇವಾಗ ಸೇರಿಸ್ಕೊಳ್ಳೋಣ. ಇದಕ್ಕೆ ಸಾಲ್ಟ್ ಹಾಕಿದ್ಮೇಲೆ ನಾವು ಇದನ್ನು ಜಾಸ್ತಿ ಕೈ ಆಡೋಕ್ಕೆ ಹೋಗಬಾರ್ದು. ಜಾಸ್ತಿ ತಿರುಗಿಸ್ತಾ ಇದ್ದರೆ ಫಿಶ್ ಎಲ್ಲ ಒಂಥರ ಕಲಸೋಗುತ್ತೆ. ಅದಕ್ಕೇ ಇವಾಗ ಒಂದು 10-15 ಮಿನಿಟ್ಸ್ ಇದನ್ನ ಬೇಯಕ್ಕೆ ಬಿಡೋಣ. ಇವಾಗ ಫಿಶ್ ಸಾಂಬಾರು ರೆಡಿ ಆಯಿತು. ನೀವು ನಿಮ್ಮನೆಲ್ಲೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು, ಬಾಯ್ ಬಾಯ್.